ಎಲ್ಲ ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ. ಶಾಸಕಾಂಗ ಸುಪ್ರೀಮು. ಆ ಶಾಸಕಾಂಗ ಕರೆಕ್ಟಾಗಿದ್ದರೆ ಅದನ್ನು ಮಾಡಿದಂಥ ಶಾಸನವನ್ನು ಫಾಲೋ ಮಾಡಬೇಕಾಗಿದ್ದು, ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದ್ದು ಕಾರ್ಯಾಂಗ. ಈ ಕಾರ್ಯಾಂಗ ಸರಿಯಾಗಿ ಹೋಗಿಲ್ಲ ಅಂದರೆ ಎತ್ತಿಡಿಬೇಕಾದ್ದು ಇದು ನ್ಯಾಯಾಂಗ. ಈ ಮೂರು ಸರಿಯಾಗಿ ಹೋಗಿಲ್ಲ ಅಂದರೆ ಎತ್ತಿಡಿಬೇಕಾದ್ದು ಅದು ಪತ್ರಿಕೆ ರಂಗ. ಈ ಶಾಸಕಾಂಗ ಅಂತೂ 70-90% ಕೆಟ್ಟು ಕೆರ ಹಿಡಿದು ಹೋಗಿದೆ. ಅಲ್ಲೆಲ್ಲ ಕೂಡ ಕ್ಲಾಸ್ 1 ಕಾಂಟ್ರಾಕ್ಟ್ರು, ಮೈನ್ ಮಾಫಿಯಾಗಳು, ಗ್ರಾನೈಟ್ ಮಾಫಿಯಾಗಳು, ಕಾಂಟ್ರಾಕ್ಟ್ರು, ಕ್ರಿಮಿನಲ್ಸು, ದರೋಡೆಕಾರರು ಇಂಥವ್ರು ಹೆಚ್ಚು ಅಸೆಂಬ್ಲಿಯಲ್ಲಿದ್ದಾರೆ. ಅದಕ್ಕೆ ಕೆಟ್ಟೋಗಿರೋದ್ರಿಂದ ಈಗ ಶಿವಕುಮಾರ್ ಹೇಳ್ತಾರೆ, ಯಾರ್ಯಾರು ಲಂಚ ಕೇಳಿದರೆ ನಮಗೆ ಫೋನ್ ಮಾಡಿ ಅಂತೇಳಿ. ಯಾರ್ಯಾರು ಲಂಚ ₹1 ಕೊಡಬೇಡಿ, ಲಂಚ ಯಾರನ್ನ ಕೇಳಿದ್ರೆ ಅಧಿಕಾರಿಗಳು ನಮಗೆ ಫೋನ್ ಮಾಡಿ ಅಂತಾರೆ. ಅದಕ್ಕೆ ಲಂಚಕ್ಕೋರ ಥರ ಎಲ್ಲಿ ನಿಲ್ಲಬೇಕು? ವಿಧಾನಸೌಧದಿಂದ ನಿಲ್ಲಬೇಕು. ಬೆಂಗಳೂರು ಸುತ್ತಮುತ್ತ ನಿಮ್ಮ ಡಿಸ್ಟಿಕ್ಕು ಸೇರ್ಕೊಂಡು ಒಬ್ಬ ತಹಸೀಲ್ದಾರ್ಗೆ 1 ವರ್ಷಕ್ಕೆ 5 ಕೋಟಿಯಿಂದ 10 ಕೋಟಿ, ಎ ಸಿಗೆ 15ರಿಂದ 25 ಕೋಟಿ, ಡಿ ಸಿಗೆ 50 ಕೋಟಿ, ಸಬ್ ಇನ್ಸ್ಪೆಕ್ಟ್ರಿಗೆ 50 ಲಕ್ಷ, ಕಾಂಪೌಂಡಿಗೆ ಪಡಾಕ ಚೆನ್ನಾಗಿದೆ ಅಂದರೆ DYSP ಇನ್ಸ್ಪೆಕ್ಟರ್ಗೆ 1 ಕೋಟಿ, SP ಗಳಿಗೆ ಕೋಟಿ. ಹಿಂಗೆ ಎಲ್ಲ ಇಲಾಖೆಯಲ್ಲೂ ಟನ್ ಗಟ್ಟಲೆ ದುಡ್ಡು ನೀವು ತಗೊಂಡು ಕೆಳಗಡೆಯವ್ರನ್ನ ನೀವು ಲಂಚ್ಕೋರ ಆಗಬೇಡಿ ಅಂತ ಹೇಳಿದ್ರೆ ಅಲ್ಲಿ ಹೆಂಗೆ ಲಂಚ ತಿಂತದೆ? ವಿಧಾನಸೌಧದಲ್ಲಿ ನಿಲ್ಲಬೇಕು. ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳಲ್ಲ. BJP ಪಕ್ಷದಲ್ಲಿ ಯಾರನ್ನ ಸೇಲ್ಸ್ನ ಪೋಸ್ಟಿಂಗ್ ಮಾಡಿದ್ರು 60% ಅವರೇ ಇದ್ದಾರೆ, ದುಡ್ಡು ಕೊಟ್ಟು ಕಂಟಿನ್ಯೂ ಮಾಡಿದ್ದಾರೆ. ಉದಾಹರಣೆಗೆ ಕಿಶೋರ್ ಗಿರಿನಾಥ್ ಅವ್ರ ಹಿಂದೆ ಸಿದ್ದರಾಮಯ್ಯನಿಗೆ ಸೆಕ್ರೆಟ್ರಿ ಆಗಿದ್ದರು, ಪ್ರಿನ್ಸಿಪಲ್ ಸೆಕ್ರೆಟ್ರಿ. ಆಮೇಲೆ ಅವರೇ ಮತ್ತು ಕುಮಾರಸ್ವಾಮಿಗಾದರು, ತಿರ್ಗಿ ಅವರೇ ಮತ್ತು ಯಡಿಯೂರಪ್ಪನಿಗಾದರು, ತಿರ್ಗಿ ಮತ್ತೆ ಅವರೇ ಈ ಕಾಂಗ್ರೆಸ್ಸಲ್ಲಿ 3 ವರ್ಷ 3 ಪೋಸ್ಟಲ್ಲಿದ್ದರು. ಅವರು ಒಂದು ಆಡಳಿತಾಧಿಕಾರಿ, BBMP, ಹೋಮ್ ಮಿನಿಸ್ಟ್ರು, ಹೋಮ್ ಸೆಕ್ರೆಟ್ರಿ, ನಗರಾಭಿವೃದ್ಧಿ 3 ನೋಡ್ತಿದ್ರು. ಈಗ ತಿರುಗಿ ಅವರೇ ನಗರಾಭಿವೃದ್ಧಿ ಅವರೇ ಇದ್ದಾರೆ, ಆಡಳಿತಾಧಿಕಾರಿ ಅವರೇ ಇದ್ದಾರೆ, ಅಡಿಷನಲ್ ಚೀಫ್ ಸೆಕ್ರೆಟರಿ CMಗೂ ಅವರೇ ಇದ್ದಾರೆ. ಯಾರ್ಯಾರು ಸಬ್ ರಿಜಿಸ್ಟ್ರ್ ಇದ್ದರು 80% ಅವರೇ ಇದ್ದಾರೆ. ಈ ಥರದ ಲಂಚಕೋರತನನ ನೀವು ವಿಧಾನಸೌಧದಲ್ಲಿ ತಡೆದೀರಾ, ನೀವು ಕೆಳ ಹಂತದಲ್ಲಿ ಹೆಂಗೆ ತಡೆಯೋಕ್ಕಾಗ್ತದೆ? ಅದರಿಂದ ಯಾವುದೇ ಪಕ್ಷದವರು 25 ಕೋಟಿ ರೂಪಾಯಿ ಕೊಟ್ಟು B.Pharm ತರೋದು, 75 ಕೋಟಿ ಖರ್ಚು ಮಾಡಿ ಗೆದಿಯೋದು, 100 ಕೋಟಿ ಖರ್ಚು ಮಾಡಿ ಬಂದುಬಿಟ್ಟು ಅಧಿಕಾರಿಗಳಿಗೆ ಕುತ್ತಿಗೆಸ್ಕೋದು. ಅವನೇನು ಮಾಡ್ತಾನೆ? ಅಧಿಕಾರಿ ದುಡ್ಡು ಕೊಟ್ಟು ಬಂದವನು ಎಲ್ಲೆಲ್ಲಿ ಕೆರೆಗಳಿದೆ, ಗುಂಡ್ತೋಪಿದೆ, ರಾಜಕಾಲುವೆಗಳಿದೆ, ಅವಕ್ಕೆಲ್ಲ ರೆಕಾರ್ಡ್ ಮಾಡಿ ಅವ್ರು ಸೇರ್ಕೊಂಡು ಮಾರ್ತಾ ಇರ್ತಾರೆ. ಅದರಿಂದ ಮುಂದಿನ ದಿನಲ್ಲೂ ಕೂಡ ಪತ್ರಕರ್ತರು ಕೂಡ ನಿಮ್ಮದು ಒಂದು ಹೋರಾಟ. ಈಗ ದೊಡ್ಡ ಪತ್ರಿಕೆಗಳೆಲ್ಲ ದೊಡ್ಡ ಮಾಫಿಯಾಗಳು ಸಿಕ್ಕಾಕೊಂಡ್ಬಿಟ್ಟದೆ. ಮಧ್ಯಮ ವರ್ಗದ ಪತ್ರಿಕೆಕರ್ತರು ಏನಿದ್ದಾರೆ, ನೀವು ಒಂದು ಲೆಕ್ಕದಲ್ಲಿ ಪಾಪ ಸಮಾಜವನ್ನು ತಿದ್ದಂಥವ್ರು, ನಾವು ಬೀದಿ ಹೋರಾಟ ಮಾಡ್ತಕ್ಕಂಥವ್ರು. ಇವತ್ತೇನಾಗಿ